ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಅಕ್ಕಿ ಇಡ್ಲಿ ಮಾಡೋದು ನೋಡೋಣ ಬರ್ರಿ. ಅಕ್ಕಿ ಇಡ್ಲಿ ಮಾಡಲಿಕ್ಕೆ ಅರ್ಧ ಕೆ ಜಿ ರವೆ ತೊಗೊಂಡೇನು. ಇದು ಆರ್ಗಾನಿಕ್ ರವೆ. 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡೇನಿ. ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ ಸಾಬುದಾನಿ ತೊಗೊಂಡೇನಿ. 1 ಸ್ಪೂನ ಮೆಂತ್ಯ. 7-8 ತಾಸು ನೆನಿಬೇಕು. ಒಂದು 2-3 ಸಲ ಕ್ಲೀನಿಂಗ್ ತೊಳ್ಕೊಬೇಕು. 2-3 ಸಲ ತೊಳ್ಕೊಂಡಾಯ್ತು. ಮುನಿಗೆ ಮ್ಯಾಗ ನೀರು ಬರಬೇಕು, ನೆನೆ ಇಡಬೇಕು ಚಲೋದಂಗೆ. ಒಂದು 7-8 ತಾಸು ನೆನೆಸ್ಕೋಬೇಕಿದ. ಈಗ ನೆನೆದು 8 ತಾಸು ಚಲೋದಂಗೆ ಸಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಸಣ್ಣದಾಗಿ. ಅತಿ ಸಣ್ಣಾಗಿರ್ಬೇಕು ಉದ್ದಿನಬೇಳೆ ಮತ್ತು ಸಾಬುದಾನಿ ಮೆಂತ್ಯ. ಅರ್ಧ ಕೆ ಜಿಗೆ 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡೇನಿ. 1 ಸ್ಪೂನ್ ಮೆಂತ್ಯ ತೊಗೊಂಡೇನಿ. 1 ಸ್ಪೂನ್ ಮೆಂತ್ಯ. ಒಂದು ಸ್ವಲ್ಪ ಇಡ್ಲಿಗೆ ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ಚಲೋ. ಇದು ಆರ್ಗಾನಿಕ್ ರವೆ ಅರ್ಧ ಕೆ ಜಿ ಐತಿ. ಇದು 110 ರೂಪಾಯಿ ಕೆ ಜಿ ಇದೆ ಅಕ್ಕಿ ರವೆ. ಡ್ರೈ ಕ್ವಾಲಿಟಿ ರವೆ ಐತೆ ಅದು. ಇದು ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೀರೆಲ್ಲ ಒರೆಸ್ಕೋಬೇಕು. 1-2 ನಿಮಿಷ ಬಿಟ್ಟರೆ ಮೇಲೆಲ್ಲ ನೀರು ನಿಲ್ತೈತಿ. ನೋಡಿ, ಈ ಥರ ತೊಳ್ಕೊಂಡು ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ರಾತ್ರಿನ ಉಪ್ಪಕ್ಕಿ ಕಲಿಸ್ಕೊಂಡು ಇಟ್ಕೋಬೇಕು. ನಾನು ಬೆಳಿಗ್ಗೆ ಮಾಡಿದ್ದೇನು, ರಾತ್ರಿ ಕಲಿಸ್ಕೊಂಡೇನೆಲ್ಲ. ಬೆಳಿಗ್ಗೆ ಉದ್ದಿನಬೇಳೆದು ನೆನೆಕಿದ್ನಿ, ಸಾಬುದಾನಿ ಉದ್ದಿನಬೇಳೆದು. ಈಗ ರಾತ್ರಿ ರುಬ್ಬಿ ಕಲಸಿಡ್ಲಿಕ್ಕತ್ತೀನಿ. ಕೈಲಿ ಕಲಿಸಿದ್ರೆ ಭಾಳ ಚಲೋ ಉಬ್ತದೆ ಹಿಟ್ಟು. ಗರ 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 ಉಪ್ಪಕ್ಕಿ ತಿರಿಬೇಕು. ಯಾಕಂದ್ರೆ ಅದು ತಂಪೈತಿ, ಉಪ್ಪಂಗಿಲ್ಲ. ಆದ್ರೆ ಉಪ್ಪು ಹಾಕೋದ್ರಿಂದ ಉಬ್ತದೆ. ಮೇಲ್ಗಡೆ ಪ್ಲಾಸ್ಟಿಕ್ ಡಬ್ಬನ ತೊಗೊಬೇಕು, ಚಲೋ ಕ್ವಾಲಿಟಿ. ಮೇಲ್ಗಡೆ ಬಟ್ಟೆ ಮುಚ್ಚಿ ಬೆಚ್ಚಗಿರೋ ಜಾಗದಾಗ ಇಡಬೇಕು. ಈಗ ಬೆಳಿಗ್ಗೆ ನೋಡ್ರಿ ಎಷ್ಟು ಚಂದ ಉಬ್ಬೈತಿ ಹಿಟ್ಟು. ಹತ್ತಿ ಥರ ಬಂದೈತಿ. ಕೈಯಾಗ ಹಗುರವಾಗೈತಿ. ನೋಡ್ರಿ, ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಲಿಕ್ಕತ್ತೀನಿ ಇಡ್ಲಿ ಮಾಡ್ಲಿಕ್ಕೆ. ನೋಡ್ರಿ ಎಷ್ಟು ಹಗುರಾಗೈತಿ. ಒಂದು ಚಿಟಿಕೆ ಸೋಡಾ ಹಾಕ್ಕೋತೀನಿ. ಆ ಥರ 1-2 ಡ್ರಾಪ್ ಲಿಂಬೆ ರಸ ಹಾಕ್ಕೋತೀನಿ. ಯಾಕಂದ್ರೆ ಲಿಂಬೆ ರಸ ಹಾಕೋದ್ರಿಂದ ಭಾಳ ಬಿಳಿ ಆಗ್ತಾವೆ, ವೈಟ್ ಆಗ್ತದೆ. ಎಷ್ಟು ಬೇಕಷ್ಟು ಹದ ಮಾಡಿ ಕಲಿಸ್ಕೋಬೋದು. ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ ಅದ್ರಾಗ. ಯಾಕಂದ್ರೆ ರಾತ್ರಿ ಕಲಸೋಬೇಕಿತ್ತು, ಈಗ ಒಂದು ಸ್ವಲ್ಪ ಹಾಕ್ಕೊಂಡೇನಿ. ಭಾಳ ಗಟ್ಟಿ ಇರಬಾರ್ದು, ಭಾಳ ತೆಳು ಇರಬಾರ್ದು. ಇಡ್ಲಿ ಪಾತ್ರೆ ತೊಗೊಂಡೇನಿ. ಸ್ವಲ್ಪ ನೀರಿಗೆ ತೊಳ್ಕೊತೀನಿ. ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಅದೇ ಲಿಂಬೆ ಹುಳ, ಯಾಕಂದ್ರೆ ಕರಿ ಆಗ್ತದೆ ತಳ, ಅದಕ್ಕೆ ಲಿಂಬೆ ಹುಳದ ಹಿಂಡಿದು ಹಾಕ್ಕೊಂಡೀನಿ. ಇದಕ್ಕೆ ಎಣ್ಣೆ ಹಚ್ಕೋತೀನಿ. ಇಡ್ಲಿ ಹಚ್ಚಕ್ಕೆಲ್ಲ ಎಣ್ಣೆ ಹಚ್ಕೊಂಡ್ರೆ ಬೇಗ ಹೇಳ್ತಾವೆ, ಚೆಂದಂಗೆ ಅಂಟ್ಕೊಳಂಗಿಲ್ಲ, ಚಲೋದಂಗೆ ಹೇಳ್ತಾವೆ. ಭಾಳ ತುಂಬ ಹಾಕ್ಕೋಬಾರ್ದು, ಭಾಳ ಕಡಿಮೆ ಹಾಕ್ಕೋಬಾರ್ದು. ನೋಡಿ ಅದ್ರ ತಕ್ಕಂತೆ ಹಾಕ್ಕೋಬೇಕು. ಆ ಕಡೆ ಬಿಸಿ ನೀರು ಕಾಯ್ಕಿಟ್ಟೇನು ಪಾತ್ರೆ ಒಳಗೆ. ರುಬ್ಬಿದ ಹಿಟ್ಟು ಥರ ಆಗೈತಿ ಅದ್ರ ಅದಕ್ಕರೆ. ಇದೇ ರೀತಿ ಎಲ್ಲ 3 ಥರ ಹಾಕ್ಕೊಲಿಕ್ಕತ್ತೀನಿ ಎಣ್ಣೆ ಹಚ್ಚಿ. ಈಗ ಒಂದು ಸಲ ಹಚ್ಚಿದ್ರೆ ಆಯ್ತಾ, ಮತ್ತೊಂದು ಸಲ ಹಚ್ಲಿಕ್ಕೆ ಹತ್ತಂಗಿಲ್ಲ ಎಣ್ಣೆ.
ಮೀಡಿಯಮ್ ಊರಿಗೆ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಬೇಕು. ಅದು ಕುದ್ದದ್ದು ಹೆಂಗೆ ಗೊತ್ತಾಗ್ತಾವಂದ್ರೆ ಒಂದು ಸ್ಪೂನ್ ರೀ ಅಥವಾ ಚಾಕು ತೊಗೊಂಡು ಚುಚ್ಚಿದ್ರೆ ಅದು ಅಂಟ್ಕೋಬಾರ್ದು. ಈ ಕಡೆ ಚಟ್ನಿ ಮಾಡ್ಕೊಲಿಕತ್ತೀನಿ. ಚಟ್ನಿ ಕಡೆ ಇಟ್ಕೊಂಡೀನಿ. ಕಡಾಯಿ ಕಾದ್ಗಳಿಗೆ ಎಣ್ಣೆ ಹಾಕೊಲಿಕತ್ತೀನಿ. ಎಣ್ಣೆ ಕಾದ್ಗಳಿಗೆ ಶೇಂಗಾ ಬೀಜ ಹಾಕೊಲಿಕತ್ತೀನಿ. ಒಂದು ಸ್ವಲ್ಪ ಚಟ್ನಿಗೆ ಶೇಂಗಾ ಬೀಜ ಚಲೋದಂಗೆ ಹುರ್ಕೋಬೇಕು. ಒಂದು 2 ಹಸಿಮೆಣ್ಸಿಕಾಯಿ ಹಾಕ್ಕೊಂಡೀನಿ. ಸ್ವಲ್ಪ ಪುಟಾಣಿ ಒಂದು 2 ಸ್ಪೂನ, ಒಂದು ಸ್ವಲ್ಪ ಅಲ್ಲ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡೀನಿ. ಅದು ಚಲೋದಂಗೆ ಹುರ್ಕೋಬೇಕು. ಮೊದಲು ಶೇಂಗಾ ಬೀಜ ಹಾಕ್ಕೋಬೇಕು, ಆಮೇಲೆ ಪುಟಾಣಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೋಬೇಕು. ಸಾಸಿವೆನ ಹತ್ರ ಹಾಕ್ಕೊಲಿಕತ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊಳಂಗಿಲ್ಲ. ಜೀರಿಗೆ ಸಾಸಿವೆನ ಹತ್ರ ಹಾಕ್ಕೊಂಡೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಲಿಕತ್ತೀನಿ, ಒಂದು ಚಿಟಿಕೆ. ಕೊಬ್ಬರಿನ ಒಂದು ಸ್ವಲ್ಪ ಹುರ್ಕೋಬೇಕು. ಯಾಕಂದ್ರೆ ಬೇಗ ಕೆಡಂಗಿಲ್ಲ ಚಟ್ನಿ ಹೊರಗಡೆ ಇಟ್ರೂ. ಉಪ್ಪು ರುಬ್ಕುವಾಗ ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಲಿಕತ್ತೀನಿ. ಆರಿದ್ಗಳಿಗೆ ರುಬ್ಕೋಬೇಕು. ಬಿಸಿ ಇದ್ದಾಗ ಸಿಡಿತೈತಿ. ಇದು ಹಾಲು ಒಂದು ಸ್ವಲ್ಪ ಹಾಲಿನ ಮೇಲೆ ಕೆನೆ ಹಾಕ್ಕೊಂಡೀನಿ. ಕೆನೆ ಹಾಕೋದ್ರಿಂದ ಭಾಳ ರುಚಿ ಆಗ್ತದೆ. ಉಪ್ಪು ಹಾಕ್ಕೊಂಡೇನು ರುಚಿ ತಕ್ಕಂತೆ ಅಗದಿ ಸಣ್ಣಗೆ ರುಬ್ಕೋಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು ತಿಳುವ ಗಟ್ಟಿ ಮಾಡ್ಕೋಬೋದು. ಹಾಲಿನ ಕೆನೆ ಹಾಕೊಂಡ್ರಂತೂ ಭಾಳ ರುಚಿ ಆಗ್ತದೆ ಚಟ್ನಿ. ನೋಡ್ರಿ ಕಡೆ ಕುದ್ದ ನೋಡ್ಲಿಕ್ಕೆ ಒಂದು ಸ್ವಲ್ಪ ಚಾಕು ಚುಚ್ಚಿದ್ರೆ ಅಂಟ್ಕೊಲಿಲ್ಲ ಅಂದ್ರೆ ಕುದ್ದಾವ ಅಂತ ಅರ್ಥ, ಬೆಂದಾವ ಅಂತ ಅರ್ಥ. ಅಂಟ್ಕೊತಂದ್ರೆ ಮತ್ತೊಂದು ಸ್ವಲ್ಪ ಕುದಿಸ್ಕೋಬೇಕು. ನೋಡಿರಿ ತಳದಾಗ ಒಂದು ಸ್ವಲ್ಪ ಅಂಟ್ಕೊಂಡಿಲ್ಲ. ಎಷ್ಟು ಚಂದ ಹೂವಿನ ಥರ ಬಂದಾವ ನೋಡ್ರಿ. ಮುರಿದು ತೋರಿಸ್ಲಿಕ್ಕತ್ತೀನಿ. ತಿನ್ಲಿಕ್ಕಂತೂ ಭಾಳ ಟೇಸ್ಟಿ ಆಗ್ತಾವೆ ನೋಡಿರಿ. ಆ ಥರ ವೈಟು ಬಿಳಿ ಎಷ್ಟು ಚಂದ ಬಿಳಿ 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 ಬಂದಾವೆ ನೋಡ್ರಿ. ಅವು ಚಮಚ ಹೆಚ್ಚಿದ್ರೆ ಸಾಕು ಎದ್ದು ಬರ್ಲಿಕ್ಕತ್ತಾವ. ಸ್ವಲ್ಪ ಅಂಟ್ಕೊಂಡಿಲ್ಲ. ಎಷ್ಟು ಹೊಳ್ಳಾಗಿದ್ದಾವೆ. ಇದು ರವೆ ಬೇರೆ ಇದೆ, ಆರ್ಗಾನಿಕ್ ರವೆ. ಇದು ಇಡ್ಲಿ ರವೆ. ಇನ್ನು ಅದಕ್ಕೆ ಎಣ್ಣೆನೂ ಹಚ್ಕೊಳಂಗಿಲ್ಲ. 2ನೇ ಸಲ ಹಾಕುವಾಗ ಹಂಗೆ ಹಾಕ್ಕೊಲಿಕತ್ತೀನಿ. ಅವು ಕೂಡ ಭಾಳ ಚಂದ ಎದ್ದು ಬರ್ತಾವೆ. ಈ ಚಟ್ನಿ ಶಿಫ್ಟ್ ಮಾಡ್ಕೋತೀನಿ. ಅದ್ರೊಳಗನ ಸಾರಿಗೆ ಒಂದು ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಒಂದು ಇಂಚು ಶುಂಠಿ ರುಬ್ಕೋತೀನಿ. ಬೇರೆ ಏನೂ ಹಾಕಂಗಿಲ್ಲ ಅದ್ರಾಗ. ರುಬ್ಕೊಂಡೇನೆ ಅದ ಚಟ್ನಿ ಪಾತ್ರೆ ಒಳಗೆ. ಅದ ಕಡಾಯಿ ಒಳಗೆ ಒಗ್ಗರಣೆ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಲಿಕತ್ತೀನಿ. ನಮಗೆ ಬೇಕಾದಷ್ಟು ರುಚಿ ತಕ್ಕಂತೆ. ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಸ್ವಲ್ಪ ರುಬ್ಬಿದ್ದ ಟೊಮೆಟೊ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಲಿಕತ್ತೀನಿ. ಚಟ್ನಿನೂ ಒಂದು ಸ್ವಲ್ಪ ಅದ್ರೊಳಗೆ ಇದ್ದಿರ್ತೈತೆ ರುಬ್ಬಿದ್ದ. ಚಲೋ ಹೋದಂಗೆ ಎಣ್ಣೆ ಬಿಡು ತಗ ಹುರ್ಕೋಬೇಕು. ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಲಿಕತ್ತೇನೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಮಸಾಲೆ, ಸಾಂಬಾರು ಮಸಾಲ, ರುಬ್ಬಿದ ಚಟ್ನಿ ಒಂದು 2 ಸ್ಪೂನ್ ಹಾಕ್ಕೊಲಿಕತ್ತೀನಿ. ಬೇರೆ ಏನು ಕೊಬ್ಬರಿ ಹಾಕ್ಕೊಂಡಿಲ್ಲ. ಅದು ಚಟ್ನಿನೂ ಹಾಕ್ಕೊಲಿಕತ್ತೀನಿ ರುಬ್ಬಿದ್ದ. ಚಲೋ ಹೆಂಗೆ ಹುರ್ಕೋಬೇಕು ಎಣ್ಣೆ ಬಿಡೋ ತನಕ. ಭಾಳ
ಅರ್ಜೆಂಟ್ದಾಗ ಆಗ್ತದೆ ಈ ಸಾರ. ಮಸಾಲೆ ಖಾರ ಹಾಕ್ಕೊಲಿಕತ್ತೀನಿ ಖಾರ ತಕ್ಕಂತೆ. ಇದು ಮಸಾಲೆ ಖಾರ, ಎಲ್ಲ ಮಸಾಲೆ ಇರ್ತೈತೆ ಅದ್ರೊಳಗೆ. ಎಷ್ಟು ಬೇಕಟ್ಟು ನೀವು ತಿಳುವ ಗಟ್ಟಿ ಮಾಡ್ಕೋಬೋದು, ನೀರು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಇದೊಂದು 7-8 ಜನಕ್ಕೆ ಆಗ್ತದೆ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಲಿಕತ್ತೀನಿ, ಖಾರ ಒಳಗೂ ಇರ್ತದೆ. ಸ್ವಲ್ಪ ಸಕ್ಕರೆ ಹಾಕ್ಕೊಲಿಕತ್ತೀನಿ. ಸಕ್ಕರೆ ಅಥವಾ ಅದ್ರ ಬದಲು ಬೆಲ್ಲ ಹಾಕ್ಕೊಂಡು ನಡೀತದೆ. ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಲಿಕತ್ತೀನಿ. ಇಷ್ಟು ರುಚಿ ಆಗ್ತದೆ ರೀ, ಚಟ್ಪಟ್ ಆಗ್ತದೆ ಇದು. ಒಂದು ಸಲ ಮಾಡಿ ನೋಡಿರಿ. ಶೇಂಗಾ ಇರ್ತದೆ, ಕೊಬ್ಬರಿ ಇರ್ತದೆ, ಈರುಳ್ಳಿ ಎಲ್ಲ ಇರ್ತದೆ ಅದ್ರಾಗ. ನೋಡಿರಿ, 2ನೇ ಸಲ ಹಾಕಿದ್ದು ಎಷ್ಟು ಚಂದ ಬಂದು. ಎಣ್ಣೆ ಹೆಚ್ಚಿಲ್ಲ ಏನಿಲ್ಲ, ಫಸ್ಟ್ ಅಷ್ಟು ಎಣ್ಣೆ ಹಚ್ಕೊಂಡೀನಿ. ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದವು. ಸ್ವಲ್ಪ ಅಂಟ್ಕೊಂಡಿಲ್ಲ, ಎಷ್ಟು ಪಳ್ಳಾಗಿದ್ದಾವೆ. ಥ್ಯಾಂಕ್ ಯು ಫ್ರೆಂಡ್ಸ್.